ವಿರಾಮದ ನಂತರ ಮತ್ತೊಮ್ಮೆ ಆರ್ಸಿಎನ್ ಅರ್ಪಿಸುವಂತಹ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2023-24ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಹುಣಸೂರು ತಾಲೂಕಿಗೆ ಅತ್ಯಧಿಕ ಅಂಕಗಳಲ್ಲಿ 3ನೇ ಸ್ಥಾನವನ್ನು ಗಳಿಸಿರುವಂಥದ್ದು ಹುಣಸೂರಿನ ಟ್ಯಾಲೆಂಟ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರುವಂತಹ ಅನನ್ಯ AR. ಈಕೆ 625ಕ್ಕೆ 607 ಅಂಕಗಳನ್ನು ಗಳಿಸಿ ತಾಲೂಕಿಗೆ 3ನೇ ಸ್ಥಾನವನ್ನು ಗಳಿಸಿದ್ದಾರೆ. ಅವರು ನಮ್ಮೊಂದಿಗೆ ಇವತ್ತು ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ಅವರೊಂದಿಗೆ ಮುಕ್ತವಾಗಿ ಮಾತುಕತೆಯನ್ನು ನಡೆಸೋಣ. ಮೊದಲಿಗೆ ಆರ್ಸಿಎನ್ ವೀಕ್ಷಕರ ಪರವಾಗಿ ಹಾಗೂ ಹುಣಸೂರಿನ ಜನತೆಯ ಪರವಾಗಿ ಅನನ್ಯ ARಗೆ ಕಂಗ್ರಾಟ್ಸ್. ಓಕೆ, ತಾಲೂಕಿಗೆ 3rd ಟಾಪರ್ ಆಗಿದ್ದೀರಿ. ಏನ್ ಅನಿಸ್ತು ಥರ್ಡ್ ಟಾಪರ್ ಆಗಿದ್ದೀರಿ ಅಂತ ವಿಷಯ ಗೊತ್ತಾಗ? ತುಂಬಾ ಖುಷಿ ಆಯ್ತು. ಅಪ್ಪ ಅಮ್ಮ ಎಲ್ಲ ತುಂಬಾ ಖುಷಿ ಪಟ್ರು. ರಿಲೇಟಿವ್ಸ್ ಎಲ್ಲ ಫೋನ್ ಮಾಡಿ ವಿಶ್ ಮಾಡಿದ್ರು. ಟೀಚರ್ಸ್ ಎಲ್ಲ ಖುಷಿ ಪಟ್ರು. ಓಕೆ, ಅಪ್ಪ ಅಮ್ಮನ ರಿಯಾಕ್ಷನ್ ಹೇಗಿತ್ತು? ಸರ್ ಫುಲ್ ಹ್ಯಾಪಿ ಆಗಿದ್ರು. ತಂದೆ ಏನ್ ಮಾಡ್ತಾರೆ? ಅಪ್ಪ ಪೊಲೀಸ್. ತಂದೆ ಹೆಸರು ಅಶೋಕ್ ಅಂತೇಳಿ, ತಾಯಿ ಹೆಸರು ರೂಪಾ ಅಂತ. ಅವ್ರು ಏನ್ ಮಾಡ್ತಾರೆ? ಹೌಸ್ ವೈಫ್. ಓಕೆ, ಅಂದ್ರೆ ಅಶೋಕ್ ಅವರು ಪೊಲೀಸ್ ಅಂತ ಹೇಳಿದ್ರೆ ಎಲ್ಲಿ ವರ್ಕ್ ಮಾಡ್ತಾರೆ? ಅವರು DYSP ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾರೆ. DYSP ಆಫೀಸ್ ಹುಣಸೂರು. ಓಕೆ, ಗುಡ್. ಓಕೆ, ಈಗ ನಿಮ್ಮ ಇನ್ಸ್ಟಿಟ್ಯೂಷನ್ ಟ್ಯಾಲೆಂಟ್ ಹೈಸ್ಕೂಲ್ ನಲ್ಲಿ ಓದ್ತಾ ಇದ್ದೀರಿ. ಅಲ್ಲಿಯ ಒಂದು ಎನ್ವೈರನ್ಮೆಂಟ್ ಹೇಗಿತ್ತು ನಿಮಗೆ ಓದಲಿಕ್ಕೆ? ಅಲ್ಲಿ ಟೀಚರ್ಸ್ ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಅವತ್ತಿನ ಡೌಟ್ಸ್ ಅವತ್ತೇ ಕ್ಲಿಯರ್ ಮಾಡ್ತಾರೆ. ಮತ್ತೆ ಅಲ್ಲಿ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಮಗೆ. ಅಕ್ಟೋಬರ್ ಆದ್ಮೇಲೆ ಈವ್ನಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರು. ಈವ್ನಿಂಗ್ ಕ್ಲಾಸಸ್ ಅಂದ್ರೆ ಎಷ್ಟೊತ್ತು ಮಾಡ್ತಾರೆ? 8 o'clock ತನಕ ಮಾಡ್ತಾ ಇದ್ರು. ಈವ್ನಿಂಗ್ 8 o'clock. ಗರ್ಲ್ಸ್ ಗಳಿಗೆ? ಬಾಯ್ಸ್ ಗೆ? ಇಲ್ಲ, ಗರ್ಲ್ಸ್ ಬಾಯ್ಸ್ ಎಲ್ಲ ಇರ್ತಾ ಇದ್ರು. ಅವತ್ತಿನ ಡೌಟ್ ಅವತ್ತೇ ಕ್ಲಿಯರ್ ಮಾಡ್ತಾ ಇದ್ರು. ಮತ್ತೆ ರಿಸೋರ್ಸ್ ಪರ್ಸನ್ಸ್ ಗಳನ್ನ ಕರೆಸಿ ನಮಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ರು. ಪ್ರಿನ್ಸಿಪಲ್ ನಮಗೆ ತುಂಬಾನೇ ಮೋಟಿವೇಟ್ ಮಾಡ್ತಾ ಇದ್ರು. ಮಂಜುನಾಥ್ ಅಂತ ಪ್ರಿನ್ಸಿಪಲ್ ತುಂಬಾ ಮೋಟಿವೇಟ್ ಮಾಡ್ತಾ ಇದ್ರು. ಅಲ್ಲಿ ಟೀಚರ್ಸ್ ಎಲ್ಲ ಹೇಗೆ? ತುಂಬಾ ಫ್ರೆಂಡ್ಲಿ ಆಗಿ ನಮ್ಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ಕೊಡ್ತಾರೆ. ಅವತ್ತಿನ ಡೌಟ್ ಅವತ್ತೇ ನಮಗೆ ಕ್ಲಿಯರ್ ಮಾಡ್ಕೊಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ನಾವು ಸ್ಕೂಲಲ್ಲೇ ಓದಿದ್ರಿಂದ ನಮ್ಗೆ ತುಂಬಾ ಯೂಸ್ ಆಗಿದೆ. ಟ್ಯೂಷನ್ ಏನಿಲ್ಲ, 8 ತನಕ ಅಲ್ಲೇ ಇರ್ತಾ ಇದ್ವಿ ನಾವು. ಓಕೆ, ಈಗ SSLC ನಲ್ಲಿ ಇಷ್ಟೊಂದು ಒಳ್ಳೆ ಅಂಕಗಳನ್ನ ಗಳಿಸಿದಿರಿ. ನಿಮ್ಮ ಫೇವರಿಟ್ ಸಬ್ಜೆಕ್ಟ್? ಮ್ಯಾಥಮೆಟಿಕ್ಸ್. ಯಾಕೆ? ಅವಾಗಿಂದ ಮ್ಯಾಥ್ಸ್ ಅಂದ್ರೆ ತುಂಬಾ ಈಸಿ ಸಬ್ಜೆಕ್ಟ್ ಅನ್ಸುತ್ತೆ. ಅಲ್ಲ, ಎಲ್ಲರಿಗೂ ಮ್ಯಾಥ್ಸ್ ಅಂದ್ರೆ ಒಂದು ರೀತಿ ಕಬ್ಬಿಣದ ಕಡಲೆ, ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ. ಮ್ಯಾಥ್ಸ್ ಈಸಿನಾ? ತುಂಬಾ ಈಸಿ ಇರುತ್ತೆ ಅದು. ಎಂಜಾಯ್ ಮಾಡಬಹುದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ. ಎಷ್ಟು ಬಂತು SSLC ನಲ್ಲಿ? 97. ಔಟ್ ಆಫ್ ಬರಲೇ ಇಲ್ಲ. ಎಲ್ಲಿ ತಪ್ಪಾಯ್ತು? ಗೊತ್ತಿಲ್ಲ. ಓಕೆ, ಬೇರೆ ಸಬ್ಜೆಕ್ಟ್ಸ್ ಯಾವುದೆಲ್ಲ ಔಟ್ ಆಫ್ ಬಂದಿದೆ? ಕನ್ನಡ 125 ಔಟ್ ಆಫ್ 125 ಬಂದಿದೆ. ಓಕೆ, ಗುಡ್. ಈಗ ಟಾಪರ್ ಆಗಿ ಅಂದ್ರೆ 3rd ಟಾಪರ್ ಆಗಿ ಬಂದಿರುವಂಥದ್ದು. ಫಸ್ಟ್ ಬರ್ತೀನಿ ಅಂತ ಎಕ್ಸ್ಪೆಕ್ಟೇಷನ್ ಇತ್ತಾ? ಸರ್ ಇತ್ತು. ಮತ್ತೆ ಪ್ರಿಪರೇಟರಿ ಎಕ್ಸಾಮ್ ಎಲ್ಲ ಮಾಡಿದಾಗ ಎಷ್ಟು ಬಂದಿತ್ತು? ಪ್ರಿಪರೇಟರಿಯಲ್ಲೆಲ್ಲ ಫಸ್ಟ್ ಇತ್ತು. ಅಂದ್ರೆ ಅದು ಕ್ಲಾಸ್ ವೈಸ್ ಮಾಡ್ತಾ ಇದ್ರಲ್ಲ, ಸ್ಕೂಲ್ ವೈಸ್ ನನಗೆ ಗೊತ್ತಿರಲಿಲ್ಲ. ಎಲ್ಲಿ ಫೇಲ್ಯೂರ್ ಆಯ್ತು? ಅಂದ್ರೆ ಒಂದು 10 ಮಾರ್ಕ್ಸ್ ಹೋಯ್ತಲ್ಲ, ಎಲ್ಲಿ ಫೇಲ್ಯೂರ್ ಆಗಿದೆ ನಿಮ್ಮ ಪ್ರಕಾರ? ಯಾವ್ದು ಹೋಯ್ತು? ಮ್ಯಾಥ್ಸ್ ಒಂದು 3 ಮಾರ್ಕ್ಸ್ ಹೋಗಿದೆ. ಸೈನ್ಸ್ 92. 92 ಸೈನ್ಸ್ ಅಲ್ಲಿ. ಯಾಕೆ ಸ್ವಲ್ಪ ಕಡಿಮೆ ಆಯ್ತಲ್ಲ? ಮಿಸ್ ಆಗಿದೆ. ಟಫ್ ಇತ್ತು ಏನಾದ್ರು ಪೇಪರ್? ಟಫ್ ಏನಿರಲಿಲ್ಲ, ನಾನೇ ಎಲ್ಲ ತಪ್ಪು ಮಾಡಿದ್ದೀನಿ. ನೀನೆಲ್ಲ ತಪ್ಪು ಮಾಡಿದ್ದೀನಿ ಅಂತಲ್ಲ? ರಿವ್ಯಾಲ್ಯೂಷನ್ ಏನಾದ್ರು ಆಗ್ತಿದೆಯಾ? ರಿವ್ಯಾಲ್ಯೂಷನ್ ಆಗಿಲ್ಲ. ಓಕೆ, ಗುಡ್. ಓಕೆ, ನಿನ್ನ ಒಂದು ಕ್ಲಾಸ್ ರೂಮ್ ನಲ್ಲಿ ಯಾವ ತರ ಒಂದು ವಾತಾವರಣ ಇತ್ತು? ಫ್ರೆಂಡ್ಸ್ ಎಲ್ಲ ಹೇಗೆ ಮೋಟಿವೇಟ್ ಮಾಡ್ತಾರೆ? ಫ್ರೆಂಡ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಎಲ್ಲ ಖುಷಿ ಪಟ್ಟು ನನ್ನ ಮಾರ್ಕ್ಸ್ ಕೇಳ್ಬಿಟ್ಟು ವಿಶ್ ಮಾಡಿದ್ರು ಫೋನ್ ಮಾಡಿ. ಓಕೆ, ಸರ್ ಎಲ್ಲ ಬಂದು ಸ್ವೀಟ್ ಎಲ್ಲ ಕೊಟ್ರ? ನೀನೇ ಕೊಟ್ಟಿದ್ದ? ಸರ್, ಪ್ರಿನ್ಸಿಪಲ್ ಸರ್ ಎಲ್ಲ ನಮ್ಮ ಮನೆಗೆ ಬಂದು ವಿಶ್ ಮಾಡಿದ್ರು. ಸರ್ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಪ್ರಿನ್ಸಿಪಲ್ ಸರ್. ಓಕೆ, ಈಗ ಗೌರ್ಮೆಂಟ್ ಸ್ಕೂಲ್ ಮತ್ತೆ ಪ್ರೈವೇಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲಲ್ಲಿ ಯಾವ ತರ ಒಂದು ಎನ್ವೈರನ್ಮೆಂಟ್ ಇರುತ್ತೆ ಓದಲಿಕ್ಕೆಲ್ಲ? ಎಲ್ಲ ಹೆಲ್ಪ್ಫುಲ್ ಆಗಿರುತ್ತೆ. ಟೀಚರ್ಸ್ ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಾರೆ ನಮ್ಮನ್ನ. ಮತ್ತೆ ಎಕ್ಸಾಮ್ಗೆ ಪ್ರಿಪರೇಷನ್ ಹೇಗಿತ್ತು? ಡೈಲಿ ಎಷ್ಟೊತ್ತಿವರೆಗೂ ಓದ್ತಾ ಇದ್ದೀರಿ? ಸರ್, ನಾವು 8 ತನಕ ಸ್ಕೂಲಲ್ಲಿ ಇರ್ತಾ ಇದ್ವಿ. ಅದಾದ್ಮೇಲೆ ಮನೆಯಲ್ಲಿ 4ಗೆ ಇದ್ಬಿಟ್ಟು 7 ತನಕ. 8 ಇಂದ ಮುಗಿಸ್ಕೊಂಡು ಬಂದು ಓದ್ತಿರಲಿಲ್ಲ? ಇಲ್ಲ ಸರ್, ಅಷ್ಟೇ ಸಾಕಾಗುತ್ತೆ. ಮಾರ್ನಿಂಗ್ ಎದ್ದು ಓದ್ತಾ ಇದೆ. ಮಾರ್ನಿಂಗ್ ಮೈಂಡ್ ಫ್ರೆಶ್ ಇರುತ್ತೆ. ಮಾರ್ನಿಂಗ್ ಎಷ್ಟೊತ್ತು? 4ಗೆ ಎದ್ದೇಳ್ತಿದ್ದೆ. 4 ಗಂಟೆಗೆ? 4 o'clock ಚಳಿಗಾಲದಲ್ಲಿ 4 ಗಂಟೆಗೆ? ಓಕೆ, 4 ಗಂಟೆಯಿಂದ 7:30 ತನಕ ಓದ್ತಾ ಇದ್ದೆ. 7:30. ಓಕೆ, ವಿಚ್ ಇಸ್ ಯುವರ್ ಫೇವರಿಟ್ ಹಾಬಿ? ಬೇರೆ ಬುಕ್ಸ್ ಓದ್ತಾ ಇದ್ದೆ. ಬುಕ್ಸ್ ಅಂದ್ರೆ ಲಿಟರೇಚರ್ ಬುಕ್ಸ್? ಇಲ್ಲ, ಅಡ್ವೆಂಚರಸ್ ಬುಕ್ಸ್? ಇಲ್ಲ, ಲಿಟರೇಚರ್ಸ್. ಡ್ಯಾನ್ಸಿಂಗ್. ಲಿಟರೇಚರ್ ಯಾವುದು ಇದೆ? ಬೇರೆ ಕನ್ನಡನ ಇಂಗ್ಲಿಷ್ ಯಾವುದು? ಲಾಸ್ಟ್ ಟೈಮ್ ಪಾವನ್ ಹೇಳಿದ ಕತೆ
ಫೇವರೇಟ್ ರೈಟರ್ ಆ ಥರ ಏನಿಲ್ಲ. ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಓಕೆ. ಫ್ಯೂಚರ್ ಏನು ಮಾಡಬೇಕು ಪ್ಲಾನ್? ಮೆಡಿಕಲ್ ಮಾಡಬೇಕು ಅಂತ. ಓಕೆ. ಎಲ್ಲಿ ಓದಬೇಕು ಅಂತ ನೆಕ್ಸ್ಟ್? ಇಲ್ಲೇನಾದ್ರು ಟ್ಯಾಲೆಂಟ್ ಕಾಲೇಜ್ ಓದಬೇಕು ಅಂತ. ಅಲ್ಲಿ ಚೆನ್ನಾಗಿದೆಯಾ? ಹಾಂ ಸರ್, ಕೋಚಿಂಗ್ ಎಲ್ಲ ಇದೆ. ಈ ಸಲ PU ಒಳ್ಳೆ ಮಾರ್ಕ್ ಬಂದಿದೆಯಾ? ಹಾಂ ಸರ್. ಓಕೆ. ಅಂದರೆ PU ಇಲ್ಲೇ ಮಾಡ್ಕೊಂಡು ನೆಕ್ಸ್ಟ್ ಮೆಡಿಕಲ್ ಸೆಲೆಕ್ಷನ್ ಆಗ್ತದೆ. ಮೆಡಿಕಲಲ್ಲಿ ಯಾವುದು ನೆಕ್ಸ್ಟ್ ಸ್ಪೆಷಲೈಸೇಷನ್? ಕಾರ್ಡಿಯಾಲಜಿಸ್ಟ್ ಆಗಬೇಕು ಅಂತ. ಓ, ಹಾರ್ಟ್. ಯಾಕೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಅಂತಲ್ಲ? ಇಲ್ಲ ಹೃದಯ ಇಲ್ಲಿರೋರಿಗೆ ಏನಾದರೂ ಹೇಗೆ ಏಕೆ ಕಾರ್ಡಿಯಾಲಜಿ ಯಾಕೆ ಇಷ್ಟ? ಚಿಕ್ಕವಳಿಂದನೂ ಕಾರ್ಡಿಯಾಲಜಿಸ್ಟ್ ಆಗಬೇಕು ಅಂತ, ಎಲ್ಲರೂ ಹಾರ್ಟ್ಗೆ ಕನೆಕ್ಟ್ ಆಗಬೇಕು. ಡಾಕ್ಟರ್ ಮಂಜುನಾಥ್ ಅವರು ಕೂಡ ಹೃದಯ ರೋಗದ ಬಹಳ ಫೇಮಸ್ ಅವರು. ಅವರಿಂದ ಇನ್ಸ್ಪಿರೇಷನ್ ಇದೆಯಾ? ಹಾಂ ಸರ್, ಅವ್ರದ್ದು ಸ್ಪೀಚಸ್ ಎಲ್ಲ ಕೇಳ್ತೀನಿ ನಾವು. ಈಗ ಮೊಬೈಲ್ ವಾಚ್ ಮಾಡುವಂಥದ್ದು, ರೀಲ್ಸ್ ನೋಡುವಂಥದ್ದು ಏನಾದ್ರು ಆ ಥರ ಏನಾಗಿದೆ? ಟಿವಿ ಸೀರಿಯಲ್ಸ್ ಏನು ನೋಡೋಣ, ಹೆಚ್ಚು ನೋಡ್ತಾ ಇಲ್ಲ. ಅದು ಬಿಟ್ಟು ಈಗ ರೀಡಿಂಗ್ ಬಿಟ್ಟು ಬೇರೆ ಯಾವುದು ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್? ನಾನು ವಾಲಿಬಾಲ್ ಆಡ್ತಾ ಇದ್ದೆ ಸ್ಟಾರ್ಟಿಂಗ್ 3 months ಎಲ್ಲ ಗ್ರೌಂಡಲ್ಲಿ. ಹೌದಾ? ಓಕೆ. ಏನಾದ್ರು ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಹೋಗಿದ್ದ? ಇಲ್ಲ, ಆಟ ಆಡ್ತಾ ಇದ್ವಿ. ಝೋನ್ ಲೆವೆಲ್ ಎಲ್ಲ ಝೋನ್ ಲೆವೆಲ್ ಆಡಿದ್ವಿ. ಮತ್ತೆ ವಿಶೇಷವಾಗಿ ಹೇಳ್ಬೇಕು ಅಂತಂದರೆ ಈಗ SSC ಆದಮೇಲೆ PUC ಸೈನ್ಸ್ ತಗೋಬೇಕು ಅಂತ ನಿಮಗೆ ಫ್ಯೂಚರ್ ಎಲ್ಲರೂ ಸೈನ್ಸ್ಗೆ ಹೋಗ್ತಾರೆ, ಬೇರೆ ಯಾವುದು ಇಂಟ್ರೆಸ್ಟ್ ಆಗಲಿಲ್ಲ? ನನಗೆ ಸೈನ್ಸ್ ಇಷ್ಟ, ಅವರಿಗೆ ಏನು ಇಷ್ಟ ತಗೊಳ್ತಾರೆ. ಯಾರು ಫೋರ್ಸ್ ಇಲ್ಲ, ನಿನ್ನೆ ಓನಾಗಿ ಮೆಡಿಕಲ್ ಮಾಡಬೇಕು ಅಂತ ಅನ್ಕೊಂಡಿರೋದು. ತಂದೆ ಯಾವ ರೀತಿ ಹೆಲ್ಪ್ ಮಾಡೋದು? ಅವ್ರ ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಕರ್ಕೊಂಡು ಬರ್ತಾ ಇದ್ರು. ಅವ್ರು ಬಿಸಿ ಇರ್ತಾ ಇದ್ರು, ಆದ್ರೂ ನಂಗೆ ಸ್ವಲ್ಪ ಕುತ್ಕೊಂಡು ಮೋಟಿವೇಟ್ ಎಲ್ಲ ಮಾಡ್ತಾರೆ. ಅಮ್ಮ ಫುಲ್ ಸಪೋರ್ಟ್ ಮನೆಯಲ್ಲ ಇರ್ತಿದ್ರು ನನ್ನ ಜೊತೆ. ಚೆನ್ನಾಗಿ ಹಾಲೆಲ್ಲ ಕುಡಿಸಿ, ಹಾರ್ಲಿಕ್ಸ್ ಬೋರ್ನ್ವಿಟಾ ಎಲ್ಲ ಕುಡಿಸಿ ಮಗಳಿಗೆ ಓದ್ತಾ ಇದ್ದಾಳೆ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ. ಮತ್ತೆ ಈ ವಿಶೇಷವಾಗಿ ಪೊಲೀಸ್ ತಂದೆ ಆಗಿರೋದ್ರಿಂದ ಮನೇಲಿ ಡಿಸಿಪ್ಲಿನ್ ಜಾಸ್ತಿ ಇತ್ತು, ಸ್ಟ್ರಿಕ್ಟ್ ಇದ್ದಾರೆ ಏನಾದ್ರು? ತುಂಬಾ ಸ್ಟ್ರಿಕ್ಟ್ ಏನು ಇರ್ತಾ ಇರಲಿಲ್ಲ, ಫ್ರೆಂಡ್ಲಿ ಆಗಿ. ಹೊರಗಡೆ ಮಾತ್ರ ಪೊಲೀಸ್, ಮನೇಲಿ ಫುಲ್ ಫಾದರ್ ಥರ. ಎಷ್ಟು ಖುಷಿಯಾಗಿರ್ತೀವಿ. ಓಕೆ, ಭಾಳ ಸಂತೋಷ ಆಗುತ್ತೆ. 607 ಅಂಕಗಳನ್ನು ನಮ್ಮ ಅನನ್ಯ ಗಳಿಸಿದ್ದಾರೆ. ಅವರು ಮುಂದೆ ಮೆಡಿಕಲ್ ಮಾಡಬೇಕು ಅಂತ ಹೇಳಿ ಅವರ ಕನಸನ್ನು ಓದ್ಕೊಂಡಿದ್ದಾರೆ. ಅವರ ಕನಸು ಈಡೇರಲಿ ಅಂತ ಹೇಳಿ ನಾವು ಕೂಡ RCM ವೀಕ್ಷಕರ ಪರವಾಗಿ ಶುಭ ಹಾರೈಸ್ತೀವಿ. ಮತ್ತೊಮ್ಮೆ ತಾಲೂಕಿಗೆ 3rd ಟಾಪರ್ ಆಗಿ ಬಂದಿರೋದಕ್ಕೆ ನಮ್ಮ RCM ವೀಕ್ಷಕರ ಪರವಾಗಿ ಮತ್ತು ಹುಣಸೂರಿನ ಎಲ್ಲ ವೀಕ್ಷಕರ ಪರವಾಗಿ, ಜನತೆಯ ಪರವಾಗಿ ಕಂಗ್ರಾಟ್ಸ್ ಅನ್ನ ಹೇಳಿ. ಇಷ್ಟೊತ್ತು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದೀರಿ, ನಮ್ಮೊಂದಿಗೆ ಬಹಳ ಸಂತೋಷ ಮಾತಾಡಿದ್ದೀರಿ, ಮುಕ್ತವಾಗಿ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದೀರಿ. ನಿಮಗೆ ಶುಭಕಾಮನೆ. RCM ಅರ್ಪಿಸುವಂತಹ ವಿಶೇಷ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಹಾಗೂ SSC ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹುಣಸೂರು ತಾಲೂಕಿಗೆ ಈ ಬಾರಿ ಅತ್ಯಧಿಕ ಅಂಕಗಳನ್ನು ಗಳಿಸಿ 3ನೇ ಟಾಪರ್ ಆಗಿ ಬಂದಿರೋರು ನಮ್ಮ ಟ್ಯಾಲೆಂಟ್ ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿಯಾಗಿದ್ದಂತಹ ಅನನ್ಯ AR ಅವರು. ಈಕೆ 625ಕ್ಕೆ 607 ಅಂಕಗಳನ್ನು ಗಳಿಸಿ 3ನೇ ಟಾಪರ್ ಆಗಿ ಬಂದಿದ್ದಾರೆ. ಇವರಿಗೆ RCM ಚಾನಲ್ ಪರವಾಗಿ ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಪ್ರೊಪ್ರೈಟರ್ ಆಗಿರುವಂತಹ ಶ್ರೀಯುತ VP ಸಾಯಿನಾಥ್ ಅವರು. ಇದೇ ಸಂದರ್ಭದಲ್ಲಿ ಅನನ್ಯರವರ ಮಾತೃಶ್ರೀಯರಾಗಿರುವಂತಹ ಶ್ರೀಮತಿ ರೂಪಾರವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂದರೆ ಕಾವ್ಯರವರಲ್ಲಿ ಕೋರ್ತಾ ಇದ್ದೇನೆ. ಹಾಗೆ ಟ್ಯಾಲೆಂಟ್ ವಿದ್ಯಾಸಂಸ್ಥೆಯಲ್ಲಿ ಗಣಿತ ವಿಷಯದ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಲೋಹಿತ್ರವರು ನಮ್ಮೊಂದಿಗೆ ಇದ್ದಾರೆ. ಅವರು ಈ ಸಂದರ್ಭದಲ್ಲಿ ತಮ್ಮ ವಿದ್ಯಾರ್ಥಿನಿಯ ಕುರಿತು ಮತ್ತು ಆಕೆಯ ಸಾಧನೆ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ಕೋರುತ್ತೇವೆ. ಈ ಬಾರಿ SLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಯಿಂದ ನೋಂದಣಿಯಾದಂತಹ ಕುಮಾರಿ ಅನನ್ಯ AR ಅವರು ತಾಲೂಕಿಗೆ 3ನೇ ಸ್ಥಾನವನ್ನು ಪಡೆದಿದ್ದು ಸಂಸ್ಥೆಗೆ ಮತ್ತು ತಾಲೂಕಿಗೆ ಹೆಮ್ಮೆ ತರುವಂಥ ವಿಷಯವಾಗಿದ್ದು, ಈ ಸಂದರ್ಭದಲ್ಲಿ ನಮ್ಮ ಶಾಲೆಯಿಂದ 3ನೇ ಸ್ಥಾನವನ್ನು ಪಡೆದಿರುವಂತಹ ಅನನ್ಯ AR ಅವರ ಸಾಧನೆಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರು ಹಾಗೂ ನನ್ನೆಲ್ಲ ಸಿಬ್ಬಂದಿ ವರ್ಗದವರು ಪೂರಕವಾದಂತಹ ಒಂದು ವಾತಾವರಣವನ್ನು ಕಲ್ಪಿಸಿಕೊಟ್ಟು ಮಕ್ಕಳ ಶ್ರೇಯೋಭಿವೃದ್ಧಿಗೆ ಸದಾಕಾಲ ಶ್ರಮಿಸುತ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ. ಸೊ ಈಕೆಯ ಫಲಿತಾಂಶ ನಮ್ಮೆಲ್ಲರ ಮುಂದಿನ ದಿನಗಳಿಗೆ ಸ್ಫೂರ್ತಿದಾಯಕವಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್. ಜೊತೆಗೆ ಈಕೆ ಕನ್ನಡದಲ್ಲಿ 125ಕ್ಕೆ 125 ಅಂಕಗಳನ್ನು ಗಳಿಸಿದ್ದಾರೆ. ಅದು ಕೂಡ ಬಹಳ ವಿಶೇಷ ಸಾಧನೆ ಅಂತ ಹೇಳಿ ನಾವು ಸ್ಮರಿಸಿಕೊಳ್ತೇವೆ. ಜೊತೆಗೆ ಇವತ್ತು ವಿಶ್ವ ಮಾತೆಯರ ದಿನ. ಇವತ್ತು
ಹಾಗಾಗಿ ಅವರ ಮಾತೃಶ್ರೀಯಾಗಿರುವಂತಹ ರೂಪಾರವರು ತಮ್ಮ ಮಗಳ ಸಾಧನೆ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ಏನ್ ಅನ್ಸುತ್ತೆ? ಖುಷಿ ಆಯ್ತು. ಚೆನ್ನಾಗಿ ಓದ್ತಿದ್ಲು, ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಬಂದಿದ್ದೆ, ಖುಷಿ ಆಯ್ತು, ಸಮಾಧಾನ ಆಗಿದೆ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಟ್ಯಾಲೆಂಟ್ ವಿದ್ಯಾಸಂಸ್ಥೆಯಲ್ಲಿ ಗಣಿತ ವಿಷಯದ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಲೋಹಿತ್ ರವರಿಗೆ ಆರ್ಸಿಎನ್ ಪರವಾಗಿ ವಿಶೇಷ ಸನ್ಮಾನವನ್ನು ನೆರವೇರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಆಕೆಯ ಪೋಷಕರು ಮತ್ತು ಶಿಕ್ಷಕರು ಮತ್ತು ಎಲ್ಲ ಅತಿಥಿಗಳಿಗೆ ಈ ಸಂದರ್ಭದಲ್ಲಿ ಆರ್ಸಿಎನ್ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆಕೆಯ ಕನಸುಗಳು ಈಡೇರಲಿ ಮತ್ತು ಆಕೆಯ ಒಂದು ಸಿವಿಲ್ ಸರ್ವಿಸ್ಗೆ ಹೋಗಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದೆ. ಆ ಒಂದು ಕನಸು ಈಡೇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಅದೇ ಇಂಜಿನಿಯರಿಂಗ್ ಮಾಡಬೇಕು ಅಂತ ಕೂಡ ಆಕೆ ಹೇಳಿದ್ದಾಳೆ. ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ಹಾರೈಸ್ತೇನೆ.